ಒಂದು ಡೆತ್ತು, ಒಂದು ಪೋಸ್ಟು, ಅದರಿಂದ ಅದಕ್ಕೆ ಲಿಂಕ್ ಚೈನ್ ಥರ ಒಂದು ಡೆತ್ತು. ಆ ಡೆತ್ಗೆ 17 ಜನದ ಫ್ಯಾಮಿಲಿ. ಯಾರಿಗೆ ಇದರಿಂದ ಏನು ಲಾಭ ಆಯಿತು? ದರ್ಶನ್ ಆಗಲಿ, ಪವಿತ್ರ ಗೌಡ ಆಗಲಿ, ವಿಜಯಲಕ್ಷ್ಮಿ ಆಗಲಿ, ಇಟ್ಸ್ ಪ್ಯೂರ್ಲಿ ಅವ್ರ ಪರ್ಸನಲ್ ಮ್ಯಾಟರ್. ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಆ ಲೈನ್ ಅಟ್ಯಾಚ್ ಮಾಡಿ. ಇಂಡಸ್ಟ್ರಿನಲ್ಲಿ ಇವತ್ತು ಬೆರಳಿಕೆ ಅಷ್ಟೇ ಹೀರೋಗಳು. ಇದರಲ್ಲಿ ಅಪ್ಪೋರಿಲ್ಲ, ಇವತ್ತು ದರ್ಶನ್, ಸುದೀಪ್, ಇನ್ನೊಂದು 4-5 ಜನ ಹೀರೋಸ್. ದರ್ಶನ್ ಒಳಗಡೆ ಹೋದ ಇಂಡಸ್ಟ್ರಿನ ಯಾರು? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ಈ ಬಗ್ಗೆ ಸಾಕಷ್ಟು ಜನ ಕನ್ನಡ ಚಿತ್ರರಂಗದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಪರ ವಿರೋಧ ಇಲ್ಲದೆ ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಚಿತ್ರರಂಗದ ನಿರ್ದೇಶಕರಾದ AMR ರಮೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಒಂದು ಪ್ರಕರಣ ಈಗಾಗಲೇ ಬಹಳಷ್ಟು ಜನ ರಿಯಾಕ್ಟ್ ಮಾಡ್ತಿದ್ದಾರೆ. ಯಾವುದೇ ಪರ ವಿರೋಧ ಇಲ್ಲದೆ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರೋವಂಥದ್ದು. ಈ ಪ್ರಕರಣ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಏನು ಅಂದ್ಕೊಂಡ್ರಿ? ಒಂಥರ ಶಾಕ್ ಆಯಿತಾ? ಏನು ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ಇದು ನನಗೆ ಒಂದು ದೊಡ್ಡ ಸರ್ಪ್ರೈಸ್ ಆ್ಯಕ್ಚುಲಿ. ಈ ಥರ ಒಂದು ಇನ್ಸಿಡೆಂಟ್ ಆಗುತ್ತಾ ಅಂತ. ಆಮೇಲೆ ಯೋಚನೆ ಮಾಡಿದೆ ನಾನು, ಇದು ಎಲ್ಲಿಂದ ಶುರು ಆಯಿತು, ಹೇಗೆ, ಈ ಅಂತ್ಯ ಇನ್ನೂ ಗೊತ್ತೇ ಇಲ್ಲ ಯಾರಿಗೂ. ಶುರು ಆಗಿದ್ದು ಮಾತ್ರ ಗೊತ್ತು. ಒಬ್ಬ ಹುಡುಗ ಒಂದು ಪರ್ಸ್ನಲ್ ಥಿಂಗ್ಸು, ಅದು ವಿಜಯಲಕ್ಷ್ಮಿ ಅವ್ರಿಗೆ ಮತ್ತು ಪವಿತ್ರ ಗೌಡ ಅವ್ರ ಮಧ್ಯೆ ಇರುವಂಥದ್ದು, ಅವ್ರ ಫ್ಯಾಮಿಲಿ ಮ್ಯಾಟ್ರಸ್ ಅದು. ಅದನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಮತ್ತು ಅವ್ರಿಗೆ ಪರ್ಸ್ನಲ್ ಪೋಸ್ಟಿಂಗ್ಸ್ ಮಾಡಿದ್ದು, ಅದು ಅಲ್ಲಿಂದ ಶುರು ಆಗುತ್ತಿದೆ ಕತೆ. ಅದು ಶುರುವಾಗಿ ಅದು ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಯಾರಿಗೆ ಇದಾಯಿತು ಅಂತ ಗೊತ್ತಿಲ್ಲ. ಅದಾದಮೇಲೆ ಒಂದು ಸಲ ಗೊತ್ತಾಯಿತು, ರಘು ಅನ್ನೋ ಹುಡುಗ ಅಲ್ಲಿಂದ ಕರ್ಕೊಂಬರ್ತಾನೆ ಅವನ್ನ ಅಂತ. ಅದು ಕರ್ಕೊಂಬಂದು ಓಕೆ, ಅದೆಷ್ಟು ಸೀರಿಯಸ್ ಆಗಿತ್ತೋ ಗೊತ್ತಿಲ್ಲ. ಕರ್ಕೊಂಡು ಬಂದಮೇಲೆ 1-2 ಕೆನ್ನೆ ಹೊಡೆದು, ಇವ್ರು ಸಿಕ್ಕಿದ್ರು ಸರಿ, ಸಿಗದೇ ಇದ್ರು ಸರಿ, 1-2 ಏಟು ಹೊಡೆಯೋದೇ ತಪ್ಪು. ಕರ್ಕೊಂಬಂದಿದ್ದು ಅಲ್ಲೂ ತಪ್ಪು. ಸರಿ, ಬಂದಾಯಿತು, ಓಕೆ. ಯಾಕಂದರೆ ಅದು ಎಷ್ಟು ಸೀರಿಯಸ್ಸು, ಪೊಲೀಸವ್ರಿಗೆ ಹೇಳಿದ್ರೆ ಎಲ್ಲೂ ಹೊರಗಡೆ ಬರುತ್ತೆ, ಮೀಡಿಯಾ ಎಲ್ಲ ಬರುತ್ತೆ ಏನೋ, ಏನೇನು ಜಾಸ್ತಿ ಆಗುತ್ತೋ ಏನೋ ಅಂದ್ಕೊಂಡು ಅವರು ಹೆದರುತ್ತಾರೆ. ಒಂದೊಂದು ಸಲ ಆ ಥರ ರಿಯಾಕ್ಟ್ ಮಾಡಿಬಿಡ್ತೀವಿ ನಾವು ಗೊತ್ತಿಲ್ಲದೆ ನಮಗೆ, ಅವ್ನಿಗೆ 2 ಕೊಡೋ ಅವ್ನಿಗೆ ಅಂತ ಅಂದ್ಬಿಡ್ತೀವಿ. ಆಯಿತು ಅಂಥೇಳಿ ಆ ಥರ ಆಗಿ ಒಂದು ಕ್ಷಮಾಪಣೆ ಕೇಳಿಸಿ, ಕಾಲ್ಗಿರಿಗೆ ಬೀಳಿಸಿ, ತಪ್ಪಾಗಿದೆ, ನಾನೇನು ಹಂಗೆ ಮಾಡಲ್ಲ ಅಂತ ಹೇಳಿ ಕಳಿಸೋವಂಥದ್ದು ನಡಿಬೇಕಾಯ್ತು. ಇಷ್ಟೇ ಇದಕ್ಕೆ ಸೀನು. ಅದಾದಮೇಲೆ ಏನಾರು ಮಾಡಿದರೆ ಡಿಲೀಟ್ ಮಾಡಿಸಿ, ಇನ್ಯಾವುದೇ ಕಾರಣಕ್ಕೂ ಮಾಡಿದ್ರೆ ನಿನ್ನ ಜೈಲಿಗೆ ಹಾಕಿಸ್ತೀವಿ, ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀವಿ, ಇದು ಯಾವುದು ಡಿಲೀಟ್ ಮಾಡಲ್ಲ, ಹಂಗೆ ಇಟ್ಕೊಂಡು ನಿನ್ನ ಇಷ್ಟೇ ಆಗಬೇಕಾಗಿದ್ದು, ಇಷ್ಟೇ ನಡಿಬೇಕಾಗಿದ್ದು, ಇಷ್ಟೇ ಮಾಡಬೇಕಾಗಿದ್ದು. ಎಲ್ಲೋರ್ಗೂ ಹೊಟ್ಟೋಯ್ತು ನೋಡಿ. ಅವ್ರನ್ನ ಕರ್ಕೊಂಡು ಬಂದು ಶೆಡ್ಡಲ್ಲಿ ಕೂಡಾಕಿ ಅವ್ರಿಗೆ ಆಮೇಲೆ ಈ 17 ಜನದಲ್ಲಿ ಯಾರು ಹೊಡೆದಿದ್ದಾರೆ ಅಂತ ಇನ್ನೂ ಸರಿಯಾಗಿ ನಮಗೆ ಯಾರಿಗೂ ಗೊತ್ತಿಲ್ಲ. ಇದು ಗೊತ್ತಿದ್ದರೆ ಏನಾದರೂ ಅದು ಪೊಲೀಸರು ಮಾತ್ರ ಗೊತ್ತಿರುತ್ತೆ, ಚಾರ್ಜ್ ಶೀಟಲ್ಲಿ ಮಾತ್ರ ಗೊತ್ತಾಗುತ್ತೆ. ಅದಾದಮೇಲೆ ಜಡ್ಜ್ ಬಂದು ಕರೆಕ್ಟಾಗಿ ತೀರ್ಪು ಕೊಡ್ತಾರೆ. ನಮ್ಗೆ ಯಾರಿಗೂ ಏನು ಗೊತ್ತೇ ಇಲ್ಲ ಒಳಗಡೆ ಏನಾಗಿದೆ ಅಂತ. ಆಮೇಲೆ ಡಿಜಿಟಲ್ ಎವಿಡೆನ್ಸ್ ಎಷ್ಟು ಸಿಕ್ಕಿದೆ ಅಂತ ಗೊತ್ತಿಲ್ಲ. ನಾನು ನೋಡಿದ್ದು 2 ಕ್ಲಿಪ್ಪಿಂಗು, ಗಾಡಿ 3 ಗಂಟೆ ರಾತ್ರಿ ಹೋಗಿದ್ದು. ಇದೆಲ್ಲ ಇಲ್ಲಿ ಮತ್ತೆ ಆ ಇನ್ಸಿಡೆಂಟ್ಗೆ ಬ್ಯಾಕಪ್ ಅಂತ ತೊಗೊಂಡ್ರೆ ಲೇಟ್ ನೈಟ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಲೇಟ್ ನೈಟ್ ಪಾರ್ಟೀಸಲ್ಲಿ ಇರ್ತೀರ ನೀವು, ಪಕ್ಕದಲ್ಲಿ ಯಾರೋ ಇರ್ತಾರೆ, ನಿಮ್ಮನ್ನು ಕೆಣಕ್ತಾ ಇರ್ತಾರೆ. ಅಣ್ಣ ನಾವು ಹಂಗಣ್ಣ, ನಾವು ಹಂಗೆ, ಏನು ಮಾಡೋದು, ನಾವು ಕೊಡ್ಬೋದಣ್ಣ ಅಂದರೆ ಆ ಎಣ್ಣೆ ಹಿಟ್ಟಲ್ಲಿ ಮತ್ತೆ ಬರ್ತಾರೆ. ಏನಾಗಿದೆ ಯಾರಿಗೆ ಗೊತ್ತು, ನಿಜವಾಗ್ಲೂ ಹೊಡೆದಿದ್ದಾರೋ ಏನು ಅಂತಲೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನನಗಂತೂ 100% ಗೊತ್ತಿಲ್ಲ. ಈಗ ಅದಾಯ್ತಾ, ಅವ್ರು ಬಂದು ಆ ಹುಡುಗ ತೀರೋದನ್ನ, ಆ ಹುಡುಗ ತೀರೋಗಿದ್ದು ನೋಡಿ ಎಷ್ಟು ದೂರ ಅಂತ. ಈಗ ಅಪ್ಪ ಅಮ್ಮನಿಗೆ ಮದುವೆ ರೀಸೆಂಟಾಗಿ ಆಗಿದೆ, 5 ತಿಂಗಳು ಗರ್ಭಿಣಿ. ಈಗ ಆ ಹುಡುಗಿ ಕತೆ ಏನು, ಆ ಮಗು ಕತೆ ಏನು, ಅದಾಯ್ತಾ. ಅಲ್ಲಿಗೆ ಈಗ ದರ್ಶನ್ ಒಳಗಡೆ ಹೋದರು. ದರ್ಶನ್ ಹೋಗಿದ ತಕ್ಷಣ ಆ ಹುಡುಗ ಪಾಪ 15 ವರ್ಷದ ಹುಡುಗ ಮಗ ಮತ್ತು ಅವ್ರ ವೈಫ್ ವಿಜಯಲಕ್ಷ್ಮಿ, ಅವ್ರಿಗೆ ಎಷ್ಟು ಕಷ್ಟ. ಪವಿತ್ರ ಗೌಡ ಅವ್ರಿಗೆ ಒಂದು ಹೆಣ್ಮಗು, ಇವಾಗ ಆ ಹೆಣ್ಮಗು ಒಂದೇ ಆಗಿಬಿಡುತ್ತೆ, ಅವ್ರಿಗೆ ಎಷ್ಟು ಕಷ್ಟ. ಇದೆಲ್ಲ ಆಗ್ತಿದ್ದಂಗೆ 17 ಜನ ಫ್ಯಾಮಿಲೀಸು, ಅಷ್ಟೂ ಜನ ತಂದೆ ತಾಯಿಗಳು, ಹೆಂಡ್ತಿದಿರು, ಮಕ್ಕಳುಗಳು, ಯಾರು ಮದುವೆ ಆಗಿ ಮಕ್ಕಳುಗಳಿದ್ರೆ ಅವ್ರದ್ದೆಲ್ಲ ನೋಡ್ಕೊಂಡು ಬಂದರೆ ಎಷ್ಟು ಜನ ಈ ತೊಂದರೆಯಲ್ಲಿ ಸಿಗಾಕೊಂಡ್ರು. ಅದಾದಮೇಲೆ ನಾನು ರೀಸೆಂಟಾಗಿ ಕೇಳಿದ್ದು, ಅದರಲ್ಲಿ ಯಾರೋ ಒಬ್ಬ ಹುಡುಗನ ತಂದೆ ತೀರೇ ಹೋಗ್ಬಿಟ್ರು ಅಂತೆ. ಈ ವಿಷಯ ಕೇಳಿ ನೋಡಿ,
ಒಂದು ಡೆತ್ತು, ಒಂದು ಪೋಸ್ಟು, ಅದರಿಂದ ಅದಕ್ಕೆ ಲಿಂಕು ಚೈನ್ ಥರ ಒಂದು ಡೆತ್ತು, ಆ ಡೆತ್ಗೆ 17 ಜನದ ಫ್ಯಾಮಿಲಿ ಪ್ಲಸ್ ಇಷ್ಟೂ ಜನದ್ದು ಫ್ಯಾಮಿಲೀಸ್ ಎಲ್ಲ ಮಿಕ್ಸ್ ಆಗಿ ಸಫರು. ಅದಾದಮೇಲೆ ನೀವು ಯೋಚನೆ ಮಾಡಿ, ಜನನೂ ಯೋಚನೆ ಮಾಡಬೇಕು, ಯಾರಿಗೆ ಇದರಿಂದ ಏನು ಲಾಭ ಆಯಿತು? ಎಲ್ಲರೂ ನಷ್ಟ ಅನುಭವಿಸಿರೋರೆ. ಒಂದು ಪೋಸ್ಟೋ 1-2-4-5 ಪೋಸ್ಟ್ ಆ ಹುಡುಗ ಹಾಕಿರೋದ್ರಿಂದ ಪ್ರತಿಯೊಬ್ಬರು ಸಫರರ್ಸು. ನೀವು ಅಷ್ಟೇ, ಚಿಕ್ಕ ಇನ್ಸಿಡೆಂಟ್ ಇದು. ಒಂದು ನಾರ್ಮಲಾಗಿ ಒಂದು ಗೋಡೆಗೆ ಆಣಿ ಹೊಡಿಬೇಕು ಅಂದರೆ ಒಂದು ಸುತ್ತಿಲು ಹೊಡಿತೀವಿ. ನಾವು ಬುಲ್ಡೋಸರ್ ತೊಗೊಂಡೋದ್ರೆ ಗೋಡೆ ಸಮೇತ ಬಿದ್ದೋಯ್ತು, ಮನೆಯೂ ಬಿದ್ದೋಯ್ತು. ಎಷ್ಟು ಫ್ಯಾಮಿಲೀಸು ಈಗ ಎಲ್ಲರೂ ಲಾಕ್ ಆಗಿದ್ದಾರೆ. ಜಡ್ಜು ತೀರ್ಪು ಏನು ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಚಾರ್ಜ್ ಶೀಟಾಗಿ ಅದು ಬೇಕಾದ್ರೆ ಇವ್ರು ದೊಡ್ಡ ದೊಡ್ಡ ಲಾಯರ್ಸ್ ಇರ್ತಾರೆ, ವಾದ ವಿವಾದ ಎಲ್ಲ ನಡೆದಾದ್ಮೇಲೆ ಯಾರು ತಪ್ಪಿತಸ್ಥರು ಯಾರು ಇಲ್ಲ, ಏನಾಗಿದೆ ಅಂತ ಆವಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ಕಾಯಬೇಕಾಗ್ತದೆ. ಒಂದು ಸಣ್ಣ ಎಡವಟ್ಟು ದೊಡ್ಡ ಅನಾಹುತಕ್ಕೆ ದಾರಿಯಾಯಿತು ಅಂತ ನೀವು ಹೇಳ್ತಿರೋ ಅಂಥದ್ದು. ಸರ್, ಅದರ ಜೊತೆಗೆ ನಿಮ್ಮ ದರ್ಶನ್ ಅವರ ಒಡನಾಟ, ಪರಿಚಯ ಎಷ್ಟು ವರ್ಷದ್ದು, ಹೇಗೆ ನಿಮ್ಮ ಅವರ ಮೊದಲ ಭೇಟಿ, ಈ ಥರದ್ದೇನಾದರೂ? ನನಗೆ ಆ್ಯಕ್ಚುಲಿ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟು ಗೋಲ್ಡ್ ಮೆಡಲಿಸ್ಟು ಚೆನ್ನೈ. ನನಗೆ ಸೀನಿಯರ್ಸ್ ಬಂದು ಶಿವಣ್ಣ ಮತ್ತು ಕುಮಾರ್ ಬಂಗಾರಪ್ಪ ಅವರು. ನಾವು ಅದನ್ನು ಫಾಲೋ ಮಾಡ್ತೇನೆ. ಯಾಕೆಂದರೆ ಅಲ್ಲಿ ಪ್ರಿನ್ಸಿಪಲ್ ರಮಣನ್ ಸರ್ ಇದ್ದರು, ಮದನ್ ಗೇಬ್ರಿಯಲ್ ಇದ್ದರು, YV ಸುಬ್ರಹ್ಮಣ್ಯಂ ಇದ್ದರು, YVS ಎಲ್ಲರೂ ಅದನ್ನೇ ಮಾತಾಡೋರು. ನಮ್ಮ ಯೋಗ ಟೀಚರ್ಸು ಪ್ರತಿಯೊಬ್ಬರು ಅಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಶಿವಣ್ಣಂದು ಹಾಡು ಇದೆ, ಅಣ್ಣವ್ರ ಹಾಡು ಇರೋದು, ಅದೆಲ್ಲ ನಾವು ಪ್ರತಿಯೊಂದು ಮಾಡಬೇಕಾಗ್ತದೆ ಅಲ್ಲಿ ಡಿಪ್ಲೊಮೋಗೋಸ್ಕರ. ಅದೆಲ್ಲ ಅಲ್ಲಿ ಬಂದಾಗ ಶಿವಣ್ಣ ಇದ್ದರು, ಕುಮಾರ್ ಬಂಗಾರಪ್ಪ ಹಿಂಗೆ ಮಾಡ್ತಿದ್ರು, ಶಿವಣ್ಣ ಹಿಂಗೆ ಮಾಡ್ತಿದ್ರು, ರಾಜ್ಕುಮಾರ್ ಮಗ ಆದರು, ತುಂಬ ಸಾಫ್ಟಾಗಿ ಗೊತ್ತಿಲ್ಲದಿರೋ ಥರನೇ ಇದ್ದರು ಅಂತ ಇದೆಲ್ಲ ಮಾತು. ಅದಾದಮೇಲೆ ನಾನು ಹೋದೆ. ಅದಾದಮೇಲೆ ಅರ್ಚನಾ, ನಾಸರು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಲ್ಲಿಂದ. ಅದಕ್ಕೆ ಮುಂಚೆ ರಜನಿ ಸಾರು, ಚಿರಂಜೀವಿ. ಇಟ್ಸ್ ಎ ಹ್ಯೂಜ್ ಇನ್ಸ್ಟಿಟ್ಯೂಟ್ ಅದು, ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಅದು, ಮೆಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್. ಅದರಲ್ಲಿ ಶಿವಣ್ಣ ಅವರು, ನನ್ನ ಆದಮೇಲೆ ನಾನು ಆಚೆ ಬರ್ತಿದ್ದಂಗೆ ನಾನು ಗೋಲ್ಡ್ ಮೆಡಲಿಸ್ಟು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ದರ್ಶನ್ ಹೋಗ್ತಾರೆ. ನೆಕ್ಸ್ಟ್ 1-2-3 ಬ್ಯಾಚ್ ಆದಮೇಲೆ ದರ್ಶನ್ ಆದಮೇಲೆ ವಿಜಯ ರಾಘವೇಂದ್ರ ಹೋಗ್ತಾರೆ. ಇದೆಲ್ಲ ತಿಳ್ಕೊಂಡು ನಮ್ಗೆ ಆಸೆ, ನಮ್ಮ ಇನ್ಸ್ಟಿಟ್ಯೂಟಿಂದ ಯಾರು ಬಂದರು, ಇಂಡಸ್ಟ್ರಿನಲ್ಲಿ ಇವತ್ತು ಯಾರು ರೆಕಗ್ನೈಸ್ಡ್ ಆಗಿದ್ದಾರೆ ಅನ್ನೋದಾದ ಆ ಫೀಲ್ ನಮ್ಗೆ ಇದ್ದೇ ಇರುತ್ತೆ. ನಾವು ಇವಾಗ ಅದಕ್ಕೆ ನಾನು ಯಾವಾಗಲೂ ನನ್ನ ಸಿನಿಮಾ ಹಾಕ್ಕೊಂಡಾಗ ಆ ಕ್ಯಾಮ್ರಾಮೆನ್ಸು ಮತ್ತು ಟೆಕ್ನಿಷಿಯನ್ಸು ಎಲ್ಲ ನಾವು ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರು ಕ್ಲಾಸ್ಮೇಟ್ಸ್ ಇರ್ತೀವಲ್ಲ, ಅವ್ರನ್ನ ಹಾಕ್ಕೊಂಡೇ ಮಾಡೋದು ಜಾಸ್ತಿ. ಆ ಫೀಲ್ ಇದ್ದೇ ಇರುತ್ತೆ. ಇಲ್ಲಿಗೆ ಬಂದಾದಮೇಲೆ ದರ್ಶನ್ ಅವ್ರು ಒಂದಷ್ಟು ಫಿಲಮ್ ಆಗುತ್ತೆ. ನಂದು ಸೈನೈಡ್ ಹಿಟ್ ಆಗುತ್ತೆ, ಸಂತೋಷ ಸ್ಟೇಟ್ ಅವಾರ್ಡ್ ಬರುತ್ತೆ, ಸೈನೈಡ್ಗೂ ಸ್ಟೇಟ್ ಅವಾರ್ಡ್ ಬರುತ್ತೆ. ಅದಾದಮೇಲೆ ಅಟ್ಟಹಾಸ ಮಾಡ್ತೀನಿ. ಅಟ್ಟಹಾಸ ಮಾಡ್ತಿದ್ದಂಗೆ ಸೈನೈಡ್ ಆಗ್ತಿದ್ದಂಗೆ ನನಗೆಲ್ಲರೂ ಕಾರ್ತಿಕೇಯನ್ ಸರ್ CBI ಡೈರೆಕ್ಟ್ರ್ ಎಲ್ಲ ಪ್ರೀಕ್ವೆಲ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಅವ್ರ ಜೊತೆಯಲ್ಲಿ CBI ಡೈರೆಕ್ಟ್ರುಗಳ ಜೊತೆಲೆಲ್ಲ ಮಾತೆಲ್ಲ ಆದಮೇಲೆ ಸ್ಕ್ರಿಪ್ಟ್ ಎಲ್ಲ ಬರ್ಕೊಳ್ತೀನಿ. ಬರ್ಕೊಂಡ್ಮೇಲೆ ವೀರಪ್ಪನ್ ಆಗ್ತಿದ್ದಂಗೆ ನನ್ನ ಹತ್ರ ಸ್ವಲ್ಪ ದುಡ್ಡು ಸೇರಿಕೊಡುತ್ತೆ. ಆವಾಗ ನಾನು ದರ್ಶನ್ನ ಅಪ್ರೋಚ್ ಮಾಡ್ತೀನಿ. ಅಂದರೆ ಆಲ್ಮೋಸ್ಟ್ ನೀವಿಬ್ಬರು ಸೇಮ್ ಟೈಮ್ ಎಂಟ್ರಿ ಕೊಟ್ಟಾಗ ಇಂಡಸ್ಟ್ರಿಗೆ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಸೇಮ್. ಅವರು 2002, ನಾನು 2002. ಸಂತೋಷ ನಂಗೆ ಫಸ್ಟ್ ಫಿಲ್ಮೇ ಸ್ಟೇಟ್ ಅವಾರ್ಡು. ನನಗೂ ಫಸ್ಟ್ ಫಿಲ್ಮ್ ಸ್ಟೇಟ್ ಅವಾರ್ಡು, ಸೆಕೆಂಡ್ ಫಿಲ್ಮ್ ಸ್ಟೇಟ್ ಅವಾರ್ಡ್ ನನಗೆ. ಅದಾದಮೇಲೆ ಅವ್ರ ಜೊತೆಲೇ ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೆ ಓಕೆ ಈಗ ಅಪ್ರೋಚ್ ಮಾಡ್ಬೋದು. ಯಾಕಂದರೆ ಕಾರ್ತಿಕೇಯನ್ ಕ್ಯಾರೆಕ್ಟ್ರಿಗೆ ಒಂದು 6 feet ಅಷ್ಟು ಹೈಟ್ ಇರಬೇಕು, ಆ ಫಿಸಿಕ್ ಇರಬೇಕು. ಆವಾಗಲೇ ಒಂದು ಪ್ಯಾನ್ ಇಂಡಿಯಾ ಥರ ಕನ್ವರ್ಟ್ ಮಾಡೋಣ ಅಂಥೇಳಿ ದರ್ಶನ್ನ. ಅಷ್ಟಕ್ಕೆ ಮುಂಚೆ ನಂಗೆ ಮಲ್ಲಿ ಎಲ್ಲ ನಂಗೆ ಟಚ್ಚು. ಮಲ್ಲಿ ಬಂದು ನನಗೆ ಸ್ಕ್ರಿಪ್ಟ್ ಬರೆಯೋದು, ಸುಮಾರು ಜನ ನನಗೆ ಹೆಲ್ಪ್ ಮಾಡೋದು, ನನ್ನ ಜೊತೆನೇ ಇರೋ ಥರ ಎಲ್ಲ ಮಾಡ್ತಿದ್ರು. ಮಲ್ಲಿ ಅವ್ರನ್ನ ಟಚ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ದರ್ಶನ್ ಜೊತೆಯಲ್ಲಿ ಒಂದಷ್ಟು ಮೀಟಿಂಗ್ಗಳು ಎಲ್ಲ ಮಾಡ್ಕೊಂಡವರು ಕನ್ಫರ್ಮ್ ಮಾಡ್ತಾರೆ ನನಗೆ. ಯಾವ ಸಿನಿಮಾ ಟೈಟಲ್ ಏನು ಸರ್? ಆ ಸ್ಪೋಟಾಗೆ ಅವ್ರನ್ನೇ ಪ್ಲ್ಯಾನ್ ಮಾಡ್ತೀನಿ ನಾನು. ಮಾಡಿ ಕಾರ್ತಿಕೇಯನ್ ಕ್ಯಾರೆಕ್ಟ್ರು ಆ್ಯಂಡ್ ಈ ವಾಸ್ ವೆರಿ ಹ್ಯಾಪಿ. ಸರಿ ಓಕೆ ಸರ್, ಇದು ದುಡ್ಡು ಗಿಡ್ಡುದೆಲ್ಲ ಮಾತಾಡ್ತೀವಿ. ಅರೌಂಡ್ 3.75-4 crores ಹತ್ರ ನಾವು ಕನ್ಫರ್ಮ್ ಆಯಿತು. ಮಾತುಕತೆ ಎಲ್ಲ ಮುಗೀತು. 50 lakhs ಅಡ್ವಾನ್ಸು ರೆಡಿ ಮಾಡಿ ಮಲ್ಲಿಯವ್ರ ಕೈಲಿ ಕೊಟ್ಬಿಟ್ಟು ಏನು ಮಾಡಿದೆ, ಇಮ್ಮಿಡಿಯೇಟಾಗಿ ನಾನು ಒಂದು ಇಮ್ಮಿಡಿಯೇಟಾಗಿ ಅದು ಎಲ್ರಿಗೂ ಮೀಡಿಯಲ್ಲಿ ಗೊತ್ತಾಗ್ತಾಯಿತ್ತು. ಅದು ನೋಡಿಬಿಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ಅದು ಸಂದೇಶ್ ನಾಗರಾಜ್ ಅವರು ಅವಾಗ ಸಿನಿಮಾ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಅವರು ಅವಾಗ ತಾನೇ ಇನ್ನೇನು ಇದಿತ್ತು ನನಗೆ. ಬಟ್ ಪಾಪ ದರ್ಶನ್ ಅವ್ರು ಕೊಟ್ಟಿದ್ದು ಎವ್ರಿ ಮಂತ್ 10 days ಕೊಡ್ತೀನಿ ಓಕೆನಾ ಅಂತ ಹೇಳಿದರು. ಓಕೆ ಹೇಳಿದೆ ನಾನು. ಆ ಥರ ಏನೇ ಇತ್ತು. ನನಗೆ ಎವ್ರಿ ಮಂತ್ 10 days ಬೇಕಿದ್ದಿದ್ದು. ನನಗೆ 30 days ಸಿಕ್ಕರೆ ಸಾಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. 10 days ನನಗೆ ಸಾಂಗ್ಸು ಫೈಟ್ಸು ನಾರ್ಮಲಾಗಿ ನಮ್ಮ ಫಿಲಮ್ಸಲ್ಲಿ ಇಲ್ಲದೇ ಇರೋದ್ರಿಂದ ಬರೀ ಆ್ಯಕ್ಷನ್ ಅಂದರೆ ಮೇಕಿಂಗ್ ಆ್ಯಕ್ಷನ್ನೇ ಇದ್ದಿದ್ದು ನಮ್ಮದ್ರಲ್ಲಿ.
ಆವಾಗ ಬರೀ ಟಾಕಿ ಪೋರ್ಷನ್ಸ್ ಜಾಸ್ತಿ ಇದ್ದಿದ್ದು 30 ಡೇಸಿಗೆ ನಾನು ಫಿಕ್ಸ್ ಆಗಿ ನಾನು ಕಮಿಟ್ ಆಗಿಬಿಟ್ಟಿದ್ದೆ. ದೆನ್ ಸಡನ್ನಾಗಿ ಸಂದೇಶ್ ನಾಗರಾಜ್ ಅವರು ಅವ್ರ ಜೊತೇಲಿ ಜಗಳ ಆಡಿದ್ರು. ಜಗಳ ಅಂದರೆ ಮಾತುಕತೆ, ಗೊತ್ತಲ್ಲ ಸಂದೇಶ್ ಅವರು ಎಷ್ಟು ಕ್ಲೋಸ್ ಆಗಿದ್ದರು ದರ್ಶನ್ ಅವ್ರ ಜೊತೆಲಿ. ಏನು ದರ್ಶನ್ ನೀನು ನನಗೆ ಡೇಟ್ ಕೊಟ್ಟಿರೋ AMRಗೂ ಡೇಟ್ ಕೊಟ್ಬಿಟ್ಟಿದ್ಯಾ ಅಂತ ಅಂತಿದ್ರು. ಆವಾಗ ನನಗೆ ಮಲ್ಲಿಯವರು ಇಮಿಡಿಯೇಟಾಗಿ ಫೋನ್ ಮಾಡಿದ್ರು, ಸರ್ ಹಿಂಗೆ ನಡೀತಾ ಇದೆ, ಏನು ಮಾಡೋಣ ಸರ್ ಅಂತ. ಸರ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳೋಣ ನಾನು ಅಂತ ಹೇಳಿದೆ. ಆವಾಗ ದರ್ಶನ್ ಅವ್ರು ಹೇಳಿದ್ರು ಒಂದು ಆವಾಗ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ಬಿಟ್ರಂತೆ ಅವರು. ನಾನು ಮಾಡ್ತಿರೋದು ಗೆಸ್ಟ್ ಅಪಿಯರೆನ್ಸ್. ನಾನು ಅಯ್ಯೋ ಸರ್ ಇಷ್ಟೊಂದು ದುಡ್ಡು ಹಾಕ್ಬಿಟ್ಟು ಗೆಸ್ಟ್ ಅಪಿಯರೆನ್ಸ್ ಅಂದರೆ ಬಿಸ್ನೆಸ್ ಹೆಂಗೆ ಸರ್ ಆಗುತ್ತೆ, ಅವಾಗ ನಾವು ಸಿಗಾಕೊಂಡ್ಬಿಡ್ತೀವಲ್ಲ ಅಂದಾಗ, ಹಾಗಾದ್ರೆ ಬೇಡ ಒಂದು 6 ಮಂತ್ಸ್ ಬಿಟ್ಬಿಡೋಣ, ಇವ್ರದ್ದು ಮುಗಿದೋಗ್ಲಿ ಸಿನಿಮಾ, ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂದು. ಓಕೆ ಸರ್ ಅಂದು. ನನಗೇನಂತೆ ನನ್ನ 6 ಮಂತ್ಸ್ ವೆಯ್ಟ್ ಮಾಡ್ತೀನಿ ಸರ್ ಅಂದೆ. ಆವಾಗ ಮಲ್ಲಿ ನಂಗೆ ವಾಪಸ್ ಕೊಟ್ಬಿಟ್ರು ದುಡ್ಡು ಪಾಪ. ಹಾಂ, ನಂಗೆ ಅಲ್ಲೇ ಕೊಟ್ಬಿಟ್ರು ಅವರು. ಸರ್ ಅದು ಇವಾಗ ತೊಗೊಳೋದು ಬೇಡ, ಇನ್ನು ಸಾರು ಡೇಟ್ ಕೊಟ್ಟಕ್ಕೆ ನಾವು ತೊಗೊಳ್ಳೋಣ ಸರ್ ಇದನ್ನು ಅಂತ ಅಂದರು. ಸರಿ ಮಲ್ಲಿ ನೀವು ಹಿಂಗೆ ಹೇಳ್ತೀರ ಹಂಗೆ ಅಂತೇಳಿ ನಂಗೆ ದುಡ್ಡು ವಾಪಸ್ ಕೊಟ್ಟರು. ಅದಾದಮೇಲೆ ಒಂದು 6 ಮಂತ್ಸ್ ಆಗ್ತಾ ಬಂತು. ಅದಾದಮೇಲೆ ಒಂದು ಫಿಲ್ಮು, 2ನೇ ಫಿಲ್ಮು ಸ್ಟಾರ್ಟ್ ಆಗೋಯ್ತು ಅವ್ರದ್ದು. ಐರಾವತ್ತಾನೋ ಏನೋ 2-3 ಫಿಲ್ಮ್ ಕಂಟಿನ್ಯೂಸ್ ಆಗಿ ಬೇರೆ ಇನ್ನೊಂದು ಅವ್ರ ಜೊತೇಲಿ. ಅದಾದಮೇಲೆ ಮಾಡೋಣ ಅಂತ ಅಂದ್ಕೊಂಡು ಡಿಲೇ ಆಗೋದು. ನಾನು ಗೇಮ್ ಕೊಟ್ಟೋದೆ. ಅರ್ಜುನ್ ಸರ್ಜನ್ ಡೇಟ್ ಸಿಕ್ತು, ಮತ್ತು ಮೋನಿಶಾ ಕೊರಲ್ಲ ಮತ್ತು ಇವರೆಲ್ಲ ಇದ್ದಲ್ಲ, ಆ ಫಿಲ್ಮ್ ಕೊಟ್ಟದೆ. ಅದು ಪಾಡ್ಗೆ ಅವರು ಇವತ್ತು ನಾಳೆ ಅಂತ ಅಂದ್ಕೊಂಡು ಅದು ಹಂಗೆ ಪೋಸ್ಟ್ಪೋನೇ ಆಗೋಯ್ತು. ಲಾಸ್ಟ್ಗೆ ನಾವು ಯಾವತ್ತಾರು ಮಾಡ್ಬೋದು ಅಂತ ಅಂದ್ಕೊಂಡೇ ಇದ್ವಿ, ಅದನ್ನು ಈ ಥರ ಆಗೋಯ್ತು. ಸರ್, ನೀವು ಹೇಳಿದ್ರಿ ಮಲ್ಲಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೆ, ಅವರು ವಾಪಸ್ ಕೂಡ ಕೊಟ್ಟರು ಅಂತ. ಮಲ್ಲಿಕಾರ್ಜುನ್ ಅವರ ವಿಚಾರಕ್ಕೆ ಬಂದಾಗ, ಈಗ ಆಲ್ರೆಡಿ ಗೊತ್ತಿದೆ ಅವರು ಒಂದಷ್ಟು ಸಮಸ್ಯೆಗಳನ್ನು ಮಾಡಿಕೊಂಡು ಹೋದರು ಅಂತ. ಅವ್ರ ವಿಚಾರವಾಗಿ ನಿಮಗೆ ಏನು ಗೊತ್ತಿದೆ ಅಂತ? ಮಲ್ಲಿ ಅವರು ನನಗೆ ವಾಸ್ ವೆರಿ ಕ್ಲೋಸ್ ಟು ಮೀ. ವಿ ವರ್ ಸೋ ಕ್ಲೋಸ್ ಆ್ಯಂಡ್ ಟಚ್ಚಲ್ಲೇ ಇರ್ತಿದ್ರು. ನನಗೆ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಯಾಕಂದರೆ ಅದಾದಮೇಲೆ ಐ ವಾಸ್ ವೆರಿ ಬ್ಯುಸಿ ಇನ್ ಗೇಮು. ನಾನು ಚೆನ್ನೈಯಲ್ಲಿ ಶೂಟಿಂಗ್ ಒಂದಷ್ಟು ದಿನ ಮಾಡಿ ಒಂದೂವರೆ ವರ್ಷ ಅಷ್ಟು ನಾನು ಚೆನ್ನೈಯಲ್ಲೇ ಓಡಾಡ್ಕೊಂಡಿದ್ಬಿಟ್ಟೆ. ಯಾಕಂದರೆ ಇಳಿಯರಾಜ ಮ್ಯೂಸಿಕ್ಕು ಎಲ್ಲ ಅಲ್ಲೇ ಇದ್ದಿದ್ದರಿಂದ ನಾನು ಅಲ್ಲಿ ಜಾಸ್ತಿ ಓಡಾಡ್ತಾಯಿದ್ದೆ. ಇಲ್ಲೂ ಅಷ್ಟೇ, ಮೇಲೆ ರಿಲೀಸು ನಂಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನನಗೆ ಮಲ್ಲಿಯವ್ರ ಇನ್ಸಿಡೆಂಟು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ನನಗೆ ಸ್ವಲ್ಪ ವರ್ಷ, ಒಂದು 2-3 ವರ್ಷದ ಹಿಂದೆಯೇ ನನಗೆ ಮಲ್ಲಿಯವ್ರು ಇಲ್ಲ, ಇವಾಗ ದರ್ಶನ ಜೊತೆಲಿ ಇಲ್ಲ ಅಂತ ನಾನೊಂದಷ್ಟರಲ್ಲಿ ಟ್ರೈ ಮಾಡಿದೆ ನನ್ನ ಮೊಬೈಲಿಂದ. ಅವ್ರು ನಾಟ್ ರೀಚಬಲ್ ಸಿಗ್ತಾಯಿತ್ತು. ಅದಾದಮೇಲೆ ಎಲ್ಲಿ ಮಲ್ಲಿಯವರು, ಯಾಕಂದರೆ ಮತ್ತೆ ಏನಾದರೂ ಮೂಮೆಂಟ್ ಆಗುತ್ತಾ ಏನೊಂದು, ಮಲ್ಲಿಯವ್ರು ಇಲ್ಲ ದರ್ಶನ್ ಜೊತೇಲಿ ಅಂತ ನಂಗೆ ಹೇಳಿದಾಗ ನಾನು ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಮಲ್ಲಿಯವ್ರ ಪಾಪ ಇನ್ನೇನು ಮಾಡೋಕ್ಕಾಗತ್ತೆ, ದರ್ಶನ್ ಜೊತೆಲೇ ಅವ್ರಿಲ್ಲ ಅಂದಮೇಲೆ ಇನ್ನು ಮಲ್ಲಿನ ಹಿಡ್ಕೊಂಡು ಏನು ಪ್ರಯೋಜನ ಅಂತ ನಾನು ಮರ್ತುಬಿಟ್ಟಿದ್ದೆ. ಈಗ ನನಗೆ ಗೊತ್ತಾಗ್ತಾ ಇರೋದು ಮಲ್ಲಿ ಮನೇಲೂ ಇಲ್ಲ ಅನ್ನೋದು. ಅದೇ ನಿಮ್ಗಳ ಮುಖಾಂತರನೇ ನನಗೆ ಈಗ ಸರ್ಪ್ರೈಸ್, ಅದೇ ನನಗೆ ಗ್ರೇಟೆಸ್ಟ್ ಸರ್ಪ್ರೈಸ್ ಅನ್ನಿಸ್ತಾರೆ. ನೀವು ಕಂಡ ಹಾಗೆ ದರ್ಶನ್ ಅವ್ರು ಹೇಗೆ, ನೀವು ಕಂಡಂತಹ ದರ್ಶನ್? ಈಗ ಸಿನಿಮಾ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ನಾವು ನೋಡಿರೋದು ಅಣ್ಣವ್ರನ್ನ ನೋಡ್ಕೊಂಡು ಬಂದಿದ್ದೀವಿ, ತುಂಬ ಹತ್ತಿರ ಅಣ್ಣವ್ರನ್ನ ನೋಡ್ಕೊಂಡು ಬಂದಿರೋದು. ಅದಾದಮೇಲೆ ರಜನಿಕಾಂತ್ ನನಗೆ 2 ಫೇವ್ರೇಟು. ಅದು ಬಿಟ್ಟರೆ ಅಪ್ಪು ಅವರು, ಒಳ್ಳೆತನ, ಜನಗಳ ಹತ್ರ ಮಾತಾಡೋದು, ಭಾಷೆ, ಅಭಿಮಾನ ಎಲ್ಲ ಆ ರೇಂಜಿಗೆ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವ್ರ ಫಿಲ್ಮ್ಗೆಲ್ಲ ಕನ್ನಡದವ್ರನ್ನೇ ಹಾಕ್ಕೋಬೇಕು ಅಂತೆಲ್ಲ ಮಾತಾಡ್ತಿರ್ತಾರೆ, ಹೇಳ್ತಿರ್ತಾರೆ ಅಂತ. ನಮ್ಮ ಜೊತೆ ಮಾಡಿದಾಗಲೂ ಅವರು ಏನು ಆರ್ಟಿಸ್ಟ್ಗಳನ್ನೆಲ್ಲ ಕೇಳಿದಾಗ ನಾನು ಲೋಕಲ್ ಆರ್ಟಿಸ್ಟ್ಗಳೇ ಹೇಳ್ತಿದ್ದೆ. ಮಾಲ್ವಿಕಾ, ಅವಿನಾಶು, ತಾರಾ, ಈ ಥರದ್ದೇ ನಾನು ಮಾತಾಡಬೇಕಾದ್ರೆ ಅವ್ರಿಗೆ ಖುಷಿ ಆಗ್ತಿತ್ತು. ಅದಾದಮೇಲೆ ಇದು ನನಗೆ ಅವ್ರು ಪರ್ಸ್ನಲ್ಲಾಗಿ ನಾನು ಯಾವತ್ತೂ ಇದುವರೆಗೂ ಮಾತಾಡಿಲ್ಲ, ನಾನು ಇದು ಹೋಗಿಲ್ಲ ಎಲ್ಲೂ ಆಚೆ ಕಡೆ, ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ. ಬಟ್ ನನಗೆ ಇದಾಗಿರೋದು ದೊಡ್ಡ ದುರಂತ. ಈ ಲೇಟ್ ನೈಟ್ ಪಾರ್ಟೀಸ್ ಎಲ್ಲರಿಗೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಇದು. ಒಬ್ಬರು ಪೋಸ್ಟ್ಗಳು ಮಾಡೋದ್ರಿಂದ ನಾವು ಎಣ್ಣೆ ಹೊಡೆದು ಜಾಸ್ತಿ ಹೊತ್ತು, ಯಾಕಂದರೆ ಆ ಒಂದು ವಿಡಿಯೋ ನೋಡಿದಾಗ ನಾನು ಒಂದು ಕ್ಲಿಪ್ಪು, ಇಟ್ ವಾಸ್ 3 AM ಅಂತ ಇತ್ತದೇನೋ ಅಲ್ವಾ, ಅವ್ರ ಗಾಡಿ ಪಾಸ್ ಆಗಿದ್ದೇನೋ 3 ಗಂಟೆವ್ರಿಗೆ ಯಾರು ಎದ್ದಿರ್ತೀವಿ? ಶೂಟಿಂಗ್ ಇದ್ದರೆ ಮಾತ್ರ ಎದ್ದಿರ್ತೀವಿ ನಾವು, ಇಲ್ಲಾಂದರೆ ಯಾರಿಗೆ ಅಷ್ಟು ಟೈಮ್ ಇರುತ್ತೆ? 10 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 4-5 ಗಂಟೆಗೆ ಎದ್ದೊಳ್ತೀವಿ ನಾವು. ಎಲ್ಲಿ ನಮಗೆ ಅಷ್ಟು ನಾಲೆಡ್ಜ್ ಇರುತ್ತೆ ಗೊತ್ತಿಲ್ಲ. ಬಟ್ ಸಿನಿಮಾ ಬಿಟ್ಟರೆ ನೀನು ಯೋಚನೆ ಮಾಡಲ್ಲ. ಇದು ಹೇಗಾಯಿತು ಅಂತ ಇನ್ನೂ ಗೊತ್ತಿಲ್ಲ. ಬಟ್ ನನಗೆ ಕೋವಿಡ್ ಟೈಮಲ್ಲಿ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ಹಿಸ್ ಬಿಹೇವಿಯರ್. ಆನೆ ಎಲ್ಲ ದತ್ತು ತೊಗೊಂಡಿದ್ದು, ಈ ಥರದ್ದು ಇನ್ಸಿಡೆಂಟ್ ನೋಡಿದಾಗ ನಮಗೆ ಇದು ರೈಟ್ ಟೈಮ್ ಅಲ್ವಾ? ಯಾಕಂದರೆ ಜನಗಳು ಸಾಯ್ತಿದ್ರು, ಪ್ರಾಣಿಗಳು ಎಷ್ಟು ತೊಂದರೆ ಆಗ್ತಿತ್ತು. ಆ ಟೈಮಲ್ಲಿ ಅವ್ರ ಕೈಲಾಗಿದ್ದು ಸೇವೆ ಮಾಡಿದ್ರಲ್ಲ ಅಂತ ಆಸೆ ಆಯಿತು. ಬಟ್ ಆಮೇಲೆ ಇದಂತೂ ದುರಂತ, ಇದು ನಂಬಕ್ಕಾಗ್ದಿರೋಂಥ ಒಂದು ದುರಂತ. ಇದು ಯಾರು ಮಾಡಿದ್ರೋ ಏನೋ ಗೊತ್ತಿಲ್ಲ, ಬಟ್ ಇದಕ್ಕಿಂತ ಒಂದು ಕೆಟ್ಟ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರು. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಒಂದು ಮೆಸೇಜು ಇಷ್ಟೆಲ್ಲ ಅವಾಂತರ ಆಗಿದೆ.
ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಅಡ್ವಾಂಟೇಜ್ ಅಷ್ಟೇ ಡಿಸಡ್ವಾಂಟೇಜ್ ಕೂಡ ಇದೆ. ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಹೇಳ್ತೀರಾ ನೀವು? ನಿಮ್ಮ ದೃಷ್ಟಿಕೋನದಲ್ಲಿ ಈ ಸೋಷಿಯಲ್ ಮೀಡಿಯಾ ಎಷ್ಟು ಪ್ಲಸ್ ಎಷ್ಟು ಮೈನಸ್? ಸೋಷಿಯಲ್ ಮೀಡಿಯಾ ಇಂದ ಸಫರ್ ಆಗಿರೋದು ನಾನೇ ಫಸ್ಟು. ಯಾಕಂದರೆ ಸೈನೈಡ್ ನನ್ನ ಫಿಲಮ್ ಬಂದಾಗ ನಮ್ಗೆ ಅವೇರ್ನೆಸ್ಸೇ ಇಲ್ಲ. ಅದು ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದಾದಮೇಲೆ ಅಟ್ಟಹಾಸ ಮಾಡಿದಾಗ್ಲೂ ಅದಾದಮೇಲೆ ಜಾಸ್ತಿ ಆಯಿತು. ಅದು ಎಷ್ಟು ಅಡ್ವಾಂಟೇಜಸ್ ಇದೆ ಅಂದರೆ ರೀಚ್ ಮಾಡೋಕ್ಕಾಗೋದು. ಅದು ಯಾವಾಗ ಅದು ಗೊತ್ತಾಯ್ತು ನಮಗೆ ಅಂದರೆ ರಂಗಿತರಂಗ ಬಂದಾಗ. ಒಂದು ಬಾಹುಬಲಿಗೆ ಅಗೇನ್ಸ್ಟು ರಂಗಿತರಂಗ ಫಿಲಮ್ಮು ಸೋಷಿಯಲ್ ಮೀಡಿಯಾ ಅವೇರ್ನೆಸ್ಸಿಂದ ಅಷ್ಟು ದೊಡ್ಡ ಹಿಟ್ ಆಯ್ತು ಅವಾಗ. ಯು ಜಸ್ಟ್ ಕಾಂಟ್ ಇಮ್ಯಾಜಿನ್. ಓಕೆ, ಇಷ್ಟು ಸ್ಟ್ರೆಂತ್ ಇದೆ, ಇಷ್ಟು ಫೋಕಸ್ಡಾಗಿ ಮಾಡಿದ್ರೆ ಅದು ಎಲ್ಲಿಗೋ ರೀಚ್ ಆಗುತ್ತೆ. ನಮ್ಮ ಜನ ನಮ್ಮನ್ನು ಬಿಡಲ್ಲ. ಸೋಷಿಯಲ್ ಮೀಡಿಯಾ ಒಳ್ಳೆ ಫಿಲಮ್, ಬಟ್ ನಮ್ಮದು 2 ಫಿಲಮ್ ಮುಗಿದೋಗಿತ್ತು. ಅಷ್ಟೇ ಅಡ್ವಾಂಟೇಜ್. ಅದಾದಮೇಲೆ ದುರ್ಬಳಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ಎಲ್ಲೆಲ್ಲಿಗೋ. ಆಮೇಲೆ ಇನ್ನೊಂದು, ದರ್ಶನ್ನು ಆಗಲಿ, ಪವಿತ್ರ ಗೌಡ ಆಗಲಿ, ವಿಜಯಲಕ್ಷ್ಮಿ ಅವರಾಗಲಿ, ಇಟ್ಸ್ ಪ್ಯೂರ್ಲಿ ಅವ್ರ ಪರ್ಸ್ನಲ್ ಮ್ಯಾಟ್ರ್. ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಆ ಲೈನ್ನ ಟಚ್ ಮಾಡೋಕ್ಕೆ. ಅಲ್ಲಿ ಪರ್ಸ್ನಲಾಗಿ ಪೋಸ್ಟ್ ಆಗುವಂಥದ್ದು ನೆಸಿಟಿ ಇಲ್ಲ, ಮಾಡಬಾರ್ದು ನಾವು. ಯಾಕಂದರೆ ನಮ್ಗೆ ಅಧಿಕಾರನೇ ಇಲ್ಲ, ಆ ಪರಿವಿನಲ್ಲೇ ನಾವು ಬರಲ್ಲ. ಅದು ಮಾಡಿದ್ರಿಂದ ಅವ್ರು ಎಷ್ಟು ರೊಚ್ಚಿಗೆದಿರ್ತಾರೆ. ಬೇಕಾದ್ರೆ ಒಂದು ಕೋಪ ಬರುತ್ತೆ ಯಾವಾಗ ನಮಗೆ ಆಗಲಿ, ನಮ್ಮ ಸಿಸ್ಟರ್ಸೇ ಆಗ್ಬೋದು, ನಮ್ಮ ವೈಫ್ಗಳೇ ಆಗ್ಬೋದು, ಯಾರಾದರೂ ತಪ್ಪಾಗಿ ಹಾಕಿದಾಗ ಕರಿಯೋ ನಾವು ಮುಂದೆ ಕೊಡೋಣ ಅನಿಸುತ್ತೆ ಅಂತ. ಅದು ಸ್ಪಾಂಟೇನಿಯಸ್ಸಾಗಿ ಆಗೋದು ಅಂತೀವಿ. ಅದು ಸ್ಪಾಂಟೇನಿಯಸ್ಸಾಗಿ ನಡೆದೋಗುತ್ತೆ. ಅದು 2-3 ದಿನ ಇಟ್ಕೊಂಡು ಅದೇ ನೋಡಿ ಆ ಪೋಸ್ಟ್, ಸೋಷಿಯಲ್ ಮೀಡಿಯಾ ಪೋಸ್ಟು ಎಷ್ಟು ಅಡ್ವಾಂಟೇಜು ಡಿಸಡ್ವಾಂಟೇಜ್ ಹೆಂಗಾಯಿತು ಅಂದರೆ ಈ ಥರ. ಇವಾಗ ಸುಮಾರು ಜನ ಅದನ್ನೇ ಬಳಸ್ತಾರೆ. ಒಂದು ಆ್ಯಕ್ಚುಲಿ 90% ಒಳ್ಳೆಯದಕ್ಕೆ ಬಳಸೋದೆಲ್ಲರೂ. ಒಂದು 10% ಇದೆಯಲ್ಲ, ಅದು ನೀವು ಎಲ್ಲೇ ಹೋಗಿ ಆ ಪರ್ಸಂಟೇಜ್ ಅನ್ನೋದು ಇದೆಯಲ್ಲ, ಒಂದು 3 to 10% ಅದು ಕೆಟ್ಟದ್ದು ಮಾಡ್ತಾನೇ ಇರ್ತಾರೆ ಅವರು. ಅದನ್ನೆಲ್ಲ ಮೀರಿ ನಾವು ನಿಲ್ಲಬೇಕು. ಯಾಕಂದರೆ ಅಣ್ಣವರು, ಆಮೇಲೆ ವಿಷ್ಣುವರ್ಧನ್, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಯಾರಾದರೂ ತಪ್ಪಾಗಿ ಮಾತಾಡಿಕೊಂಡ್ರೆ ನಮ್ಮನ್ನು ದುಡ್ಡು ಕೊಟ್ಟು ಅವ್ರು ಬಂದು ನಮ್ಮ ಥಿಯೇಟ್ರಲ್ಲಿ ನೋಡ್ತಾರೆ. ಅವರೊಂದೆರಡು ಮಾತಂದರೆ ಅಂದ್ಕೊಂಡು ಹೋಗಲಿ ಬಿಡಿ, ನಾವು ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು ಅನ್ನೋ ಕಾಲ ಇತ್ತು. ಯಾಕಂದರೆ ಅವನು ಅನ್ನದಾತ ನಮಗೆ ಅಂತ ಹೇಳ್ತೀವಿ ನಾವು, ಪ್ರೊಡ್ಯೂಸರ್ನ, ಇದು ಜನಗಳನ್ನ, ಅಭಿಮಾನಿಗಳನ್ನ. ಯಾಕಂದರೆ ಅವ್ರು ₹100 ಕೊಟ್ಬಿಟ್ಟು ನಮ್ಮ ಫಿಲಮ್ಗೆ ಬರ್ತಾರೆ ಅಂದರೆ ಆ ₹100 ಹೆಂಗೆ ತಂದಿರ್ತಾನೋ ಗೊತ್ತಿಲ್ಲ ಪಾಪ. ಅವನು ಅದೆಷ್ಟು ಕಷ್ಟಪಟ್ಟು ನಮಗೆ ಆ ₹100 ಕೊಟ್ಟು ಬಂದು ಸಿನಿಮಾ ನೋಡಿರ್ತಾನೆ. ಆ ₹100 ಅವ್ನು ಸಂಪಾದನೆ ಮಾಡೋಕ್ಕೆ ಅದೇನೇನು ಮಾಡಿರ್ತಾನೋ. ನಾವು ಅವನ್ನ ಬ್ಲೇಮ್ ಮಾಡಿದ್ರೆ ಯಾವ ದೇವ್ರು ಮೆಚ್ತಾನೆ? ಅವ್ನು ಏನೋ ಒಂದು ಎಕ್ಸ್ಟ್ರಾ ಒಂದು ಮಾತಾಡಿದ್ರೆ ಅದು ನಾವು ಮರ್ತ್ಬಿಡ್ಬೇಕು. ಆಮೇಲೆ ಈ ಥರದ್ದೆಲ್ಲ ನಾವು ಆರ್ಟಿಸ್ಟು, ಟೆಕ್ನಿಷಿಯನ್ಸ್ ಆದಮೇಲೆ ನಮ್ಗೆ ಕೆಲವು ಅವಮಾನಗಳು, ನಮ್ಮ ಬಗ್ಗೆ ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ. ಅದನ್ನು ಮೀರಿ ನಿಲ್ಲೋದೇ ಒಬ್ಬ ಆರ್ಟಿಸ್ಟ್. ಯಾಕಂದರೆ ನಾವು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಆರ್ಟಿಸ್ಟು ಸ್ವಲ್ಪ. ಆಮೇಲೆ ನಾವು ಬೇಸಿಕಲಿ ಒಳ್ಳೆಯವರೇ ಆರ್ಟಿಸ್ಟ್ಗಳು ಮತ್ತು ಟೆಕ್ನಿಷಿಯನ್ಸ್ಗಳು ನಾರ್ಮಲ್. ಅದು ನಾವು ನಾರ್ಮಲ್ ಕ್ಯಾಟಗರಿ ಸೇರ್ತೀವಿ. ಆರ್ಟಿಸ್ಟ್ಗಳು ಇರ್ತಾರಲ್ಲ ಸ್ವಲ್ಪ ತುಂಬ ಒಳ್ಳೆಯವರು ಇರ್ತಾರೆ. ಯಾಕಂದರೆ ಅವ್ರ ಇಮೇಜೇ ಆ ಥರ ಆಗೋಗಿರುತ್ತೆ. ಅವ್ರ ಹೀರೋ ಇಮೇಜು ಮತ್ತು ವಿಲನ್ ಆದ್ರೂ, ಇವಾಗ ಕಿಶೋರು, ತೂಗುದೀಪ್ ಇವರೆಲ್ಲ ವಿಲ್ಲನ್ ಅಂತಾರೆ. ಇದು ವಜ್ರಮುನಿ ಎಲ್ಲ ಅವರಷ್ಟು ಒಳ್ಳೆಯವರು ಯಾರೂ ಇಲ್ಲ. ನಾವು ನಿಜ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಮನಸ್ಸು ಅವ್ರಿಗೆಲ್ಲ. ಆ್ಯಕ್ಟಿಂಗ್ ಮಾತ್ರ ವಿಲ್ಲನಾಗಿ ಮಾಡ್ತಿರ್ತಾರೆ, ಇಲ್ಲಾಂದರೆ ಅವರಷ್ಟು ಒಳ್ಳೆಯವ್ರು ಯಾರು ಇರೋದೇ ಇಲ್ಲ. ಆ ಥರ ಜನ. ಆಮೇಲೆ ಜನಗಳನ್ನ ಅವರು ಕೈ ಎತ್ತು ಮುಗಿತಾರೆ. ಯಾಕಂದರೆ ಅವರಿಂದನೇ ಬದುಕಿರೋದು ನಾವು ಅಂತ. ಆ ಥರ ಇರಬೇಕಾದಾಗ ನಾವು ಎಷ್ಟು ಜಾಗ್ರತೆಯಿಂದ ಇರಬೇಕು. ಯಾರಾದರೂ ಅಂದಾಗ ಏನು ಮಾಡೋಕ್ಕಾಗತ್ತೆ? ಅವನಿಗೆ ಸ್ವಲ್ಪ ವಾರ್ನ್ ಮಾಡ್ಬೋದಾಯ್ತು. ಆಮೇಲೆ ದರ್ಶನ್ಗಿರೋ ಕ್ಯಾಲಿಬರ್ಗೆ ಒಂದು SP ಗೋ, ಒಂದು DYSPಗೋ ಫೋನ್ ಮಾಡಿ, ಸರ್ ಹಿಂಗೆ ತೊಂದರೆ ಕೊಡ್ತೀಯಾನೆ, ಇದು ಹೊರಗಡೆ ಗೊತ್ತಾಗಬಾರ್ದು ಅಂದಿದ್ರೆ ನನಗೆ ಮೋಸ್ಟ್ಲಿ ಅದೊಂದು ಅರ್ಧ ಗಂಟೆಯಲ್ಲೇ ಸಾಲ್ವ್ ಆಗಿರೋದೇನೋ ಅಂತ ಅನ್ನಿಸ್ತು. ಅವನು ಅಲ್ಲೇ ಕರೆದು ಒಂದು 2 ಡೇಟ್ ಹೊಡೆದು ಅವನ್ನೇ ಅಲ್ಲಿಂದನೇ ಸಾರಿ ಕೇಳಿಸಿ ಅದೆಲ್ಲ ಡಿಲೀಟ್ ಮಾಡಿಸಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂದಿರೋರೇನೋ. ಮೋಸ್ಟ್ಲಿ ಇವ್ರಿಗೆ ಇದು ಆಚೆ ಬಂದ್ಬಿಡುತ್ತೇನೋ ಅಂತ ಭಯ ಬಿದ್ದರೋ ಏನೋ, ಅದು ಗೊತ್ತಾಗ್ತಿಲ್ಲ ನನಗೆ. ಇದೆಲ್ಲ ನಿಧಾನಕ್ಕೆ ಗೊತ್ತಾಗುತ್ತೆ. ಏನು ಅವ್ನು ಅಲ್ಲಿಂದ ಎತ್ತಾಕೊಂಬರೋದು ಇದೆಯಲ್ಲ ನೋಡಿ, ಅದನ್ನು ಹೇಳಿದ್ದು. ಅಲ್ಲಿರೋನೊಬ್ಬ ನಾನು ಎತ್ತಾಕೊಂಬರ್ತೀನಿ, ಅವ್ನು ಎಷ್ಟು ಹೇಳ್ಕೊಂಡಿರ್ಬೇಕು ಅವನ ಬಗ್ಗೆ, ನನಗೆ ಎಷ್ಟು ಕೆಪಾಸಿಟಿ ಇದೆ ಅಂತ. ಅವನು ಕರ್ಕೊಂಡು ಬರ್ತಾನೆ ಅಂದರೆ ಅವನೇ ಒಂದು ಏಟು ಹೊಡಿಬೋದಾಯ್ತು. ಅಲ್ಲಿ ಅವನೇ ಒಂದು ಏಟು ಹೊಡೆದು ನಿಲ್ಲಿಸ್ಬೋದಾಯ್ತು. ಹೊಡೆಯೋದೇ ತಪ್ಪು. ಓಕೆ, ಈ ಥರ ಕಚಡ ಕೆಲಸ ಮಾಡಿದ್ಯಾ ಅಂತೇಳಿ ಒಂದು ಏಟು ಹೊಡೆದೋ ಇಲ್ಲ ಗದರಿಸಿ ಕಳಿಸ್ಬೋದಾಯ್ತು. ಅವನು ಅಲ್ಲಿಂದ ಕರ್ಕೊಂಬರೋದೇನು ಗಾಡಿ ಹಾಕ್ಕೊಂಡು, ಇದೆಲ್ಲ ಎಷ್ಟು ದೊಡ್ಡ ನ್ಯೂಸೆನ್ಸ್ ನೋಡಿ. ಇಟ್ ಹ್ಯಾಸ್ ಬಿಕಮ್ ಎ ಹ್ಯೂಜ್ ಇಶ್ಯೂ. ಇವಾಗ ಆಯಿತು, ಇಂಡಸ್ಟ್ರಿ ಎಷ್ಟು ಕೆಟ್ಟ ಹೆಸರು. ನೀವು ಆವಾಗಲೇ ಕೇಳ್ದಂಗೆ
ಇಂಡಸ್ಟ್ರಿನಲ್ಲಿ ಇವತ್ತು ಬೆರಳೆಣಿಕೆ ಅಷ್ಟೇ ಹೀರೋಗಳಿರೋದು. ಇದರಲ್ಲಿ ಅಪ್ಪೋರಿಲ್ಲ ಇವತ್ತು. ಇನ್ನು ಬಾಕಿ ಇರೋದು ನಮ್ಗೆ ಯಾರಿದ್ದಾರೆ? ದರ್ಶನ್ನು, ಸುದೀಪು, ಇನ್ನೊಂದು 4-5 ಜನ ಹೀರೋಸ್. ದರ್ಶನ್ ಒಳಗಡೆ ಹೋದ್ರ ಇಂಡಸ್ಟ್ರಿನ ಯಾರು ಗಮನಿಸೋದಿವೆ? ಇಂಡಸ್ಟ್ರಿ ಹೇಗೆ ಮುಂದೆ ಬರ್ತೀಯ? ಈಗ ನೀವು ನೋಡಿ ಎಷ್ಟು ಆಮೇಲೆ ನೀವು ಈ ಇನ್ಸಿಡೆಂಟ್ ಆಯ್ತಲ್ಲ ಒಂದು 15 ದಿವಸದಿಂದ ಎಷ್ಟು ಜನ ಹೀರೋಗಳು ಶೂಟಿಂಗೇ ಮಾಡಿಲ್ಲ ಇನ್ನು. ಯಾಕೆ ಅಂದರೆ ಅದು ಏನಾಗ್ತಿದೆ, ಏನದು ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ಆ ಡಿಸ್ಟರ್ಬೆನ್ಸ್ ಇರುತ್ತೆ ಮೈಂಡಲ್ಲಿ. ಇದು ಆಮೇಲೆ ಮಾಡೋಣಮ್ಮ, ಒಂದು ವಾರ ಆದಮೇಲೆ ಮೈಂಡ್ ಸರಿಯಿಲ್ಲ ಅಂತಾರಲ್ಲ, ಹೋಗಿ ಎಷ್ಟು ಜನಕ್ಕೆ ಕೆಲಸ ಹೋಗ್ತದೆ, ಎಷ್ಟು ಜನ ಜೂನಿಯರ್ ಆರ್ಟಿಸ್ಟು, ಎಷ್ಟು ಜನ ಟೆಕ್ನಿಷಿಯನ್ಸು ಎಲ್ಲ ನಂಬ್ಕೊಂಡಿರ್ತಾರೆ. ಒಂದು 10,000-16,000 ಜನ ಇರ್ತೀವಿ ನಾವು. ಎಷ್ಟು ತೊಂದರೆ ಈ ಥರದಿಂದ. ಇದಾದಮೇಲೆ ಅವ್ರು ಆ ಹೊರಗಡೆ ಬಂದಾಗ ಇನ್ನೆಷ್ಟು ಫೇಸ್ ಮಾಡಬೇಕು ಅವ್ರ ಪಾಪ. ಆಮೇಲೆ ಎಲ್ಲ ಮಕ್ಕಳು ಇವಾಗ ಅಲ್ಲಿ ರೇಣುಕಾಸ್ವಾಮಿ ಮಗು ಏನಾಗಬೇಕು, ಚಿಕ್ಕ ಕೈ ಮಗು ಆಗುತ್ತೆ. ಅದಾದಮೇಲೆ ಇವ್ರೇನು ಕತೆ, ಈ ಪವಿತ್ರ ಗೌಡನ ಮಗಳು ಮತ್ತು ಇವ್ರ ಮಗ, 17 ಜನ ಒಳಗಡೆ ಹೋಗಿರೋರು ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳುಗಳು, ಅವ್ರ ತಂದೆ ತಾಯಿಗಳು, ಆಮೇಲೆ ಫ್ಯಾನ್ಸ್ಗಳು. ದಯವಿಟ್ಟು ನಿಮಗೆಲ್ಲ ಅಧಿಕಾರ ಇದೆ ಅವ್ರನ್ನ ಪೂಜೆ ಮಾಡೋಕ್ಕೆ, ಹೊಗಳಕ್ಕೆ. ಆಮೇಲೆ ಪರ್ಸ್ನಲ್ಲಾಗಿ ಯಾವುದಕ್ಕೂ ಹೋಗೋಕ್ಕೆ ಹೋಗಬೇಡಿ, ಅದೆಲ್ಲ ನಿಮಗೆ ತೊಂದರೆ ಆಗ್ತದೆ. ಆಮೇಲೆ ನೀವು ಅಷ್ಟೇ ಇವತ್ತು ಗಲಾಟೆ ಮಾಡೋಕ್ಕೆ ಹೋದರೆ ನಿಮಗೇನೂ ಆಗಲ್ಲ, ಅದೆಲ್ಲ ಎಫೆಕ್ಟ್ ಆಗೋದು ದರ್ಶನ್ಗೆ. ದಯವಿಟ್ಟು ಅಂಡರ್ ಪ್ಲೇ ಮಾಡಿ. ಆಮೇಲೆ ಮೀಡಿಯಾವ್ರು ಬ್ಲೇಮ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಮೀಡಿಯಾ ಇರೋದೇ ಇದನ್ನು ಹೇಳೋಕ್ಕೆ. ಏನಾದರೂ ಒಂದು ಇನ್ಸಿಡೆಂಟ್ ಆದರೆ ಮೀಡಿಯಾವರೇ ಫಸ್ಟು ಅದನ್ನು ಹೇಳೋಕ್ಕಾಗೋದು. ಮೀಡಿಯಾ ಹೇಳಿದ ಮೇಲೇ ಪೊಲೀಸವರೇ ಆ್ಯಕ್ಷನ್ ತೊಗೊಳ್ಳೋದು. ಅದಕ್ಕೋಸ್ಕರ ದಯವಿಟ್ಟು ನೀವು ಎಲ್ಲರನ್ನೂ ಬೈದರೆ ಪ್ರಯೋಜನ ಇಲ್ಲ. ಮೀಡಿಯಾವರು ಅವ್ರ ಕರ್ತವ್ಯ ಮಾಡ್ತಿರ್ತಾರೆ. ನೀವು ಅನಲೈಸ್ ಮಾಡಿ, ಒಳ್ಳೇದು ಯಾರು ಹೇಳಿದ್ರು, ಕೆಟ್ಟದ್ದು ಯಾರು ಹೇಳಿದ್ರು ಅಂತ ಅಷ್ಟು ಮಾತ್ರ ಅನಲೈಸ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇದೆ. ಎಲ್ಲರನ್ನೂ ಬೈಕೊಂಡಿದ್ರೆ ಲಾಸ್ಟ್ ಯಾರು ಇರ್ತಾರೆ ನಿಮ್ಮ ಜೊತೆಯಲ್ಲಿ? ಈಗ ಒಂದು 10% ಒಂದು 10% ಅಭಿಮಾನಿಗಳು ನೀವು ಸ್ಟ್ರಾಂಚ್, ನೀವು ಯಾರು ಹೇಳಿದ್ರು ನಂಬಲ್ಲ, ಓಕೆ. ಒಂದು 30% ಜನ ಏನಾಗಿರ್ತಾರೆ ಅಂದರೆ ಬ್ಯಾಲೆನ್ಸ್ಡಾಗಿರ್ತಾರೆ. ನೀವು ಮಾಡೋ ಗಲಾಟೆಯಿಂದ ಏನಾಗ್ತದೆ, ಈ 30% ಜನಕ್ಕೆ ಅವರ್ಷನ್ ಶುರು ಆಗುತ್ತೆ ದರ್ಶನ್ ಮೇಲೆ. ಅದಕ್ಕೆ ಅವಕಾಶ ಕೊಡಬೇಡಿ. ನೀವು ದರ್ಶನ ನೀವು ಪ್ರೀತಿ ಮಾಡಿ, ಪೂಜೆ ಮಾಡಿ, ದೇವ್ರ ಹತ್ರ ಕೇಳ್ಕೊಳ್ಳಿ ಅಷ್ಟೇ. ಅಯ್ಯೋ ಒಳ್ಳೇದಾಗಲಪ್ಪ, ಏನು ಅವ್ರು ಹೊಡಿದೇ ಇರಲಿ, ಅವರು ಈ ಕೇಸಿಂದ ಆಚೆ ಬರೋ ಥರ ಆಗಲಿ ಅಂತ ಅದು ಕೇಳ್ಕೊಳ್ಳೋದು ನಿಮ್ಮ ರೈಟ್ಸ್, ಅದು ನಿಮ್ಮ ಹಕ್ಕು ಅಷ್ಟೇ. ಅದೇ ಥರನೇ ನಿಮ್ಗಳು ಲಾಯರ್ಸ್ ಎಲ್ಲ ಇರ್ತಾರೆ, ಅವ್ರು ಚೆನ್ನಾಗಿ. ಆಮೇಲೆ CV ನಾಗೇಶನ್ ಚಿಕ್ಕ ಅಡ್ವೊಕೇಟಾ, ಒನ್ ಆಫ್ ದ ವೆರಿ ಬಿಗ್ ಅಡ್ವೊಕೇಟ್, ಅವರೆಲ್ಲ ನೋಡ್ಕೊಳ್ತಾರೆ. ವಾದ ವಿವಾದ ಆಗುತ್ತೆ, ಫೈನಲ್ಲಾಗಿ ಜಡ್ಜವರು ಅವರೊಂದು ತೀರ್ಪು ಕೊಡ್ತಾರೆ. ಆ ತೀರ್ಪಿಗೆ ನಾವು ತಲೆ ಬಾಗಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದಿಷ್ಟು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ AMR ರಮೇಶ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.